ಅಕಾಲಿಕ ಮಳೆ ಹಾಗೂ ಮಿತಿ ಮೀರಿದ ಕಾಡಾನೆಗಳ ಹಾವಳಿಯಿಂದ ರೈತರ ಬದುಕು ದುಸ್ತರವಾಗಿದೆ ಎಂದು ಆದಿಶಕ್ತಿ ಕೆರೆಕೋಡಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷ ಎಚ್.ಪಿ. ಗೋಪಾಲ್ ಹೇಳಿದರು. ಬೇಲೂರು ತಾಲೂಕು ಅರೇಳಿ ಹೋಬಳಿ ಇರಿಗರ್ಜೆಯ ಭಗತ್ ಸಿಂಗ್ ವೃತ್ತದ ಸುತ್ತಮುತ್ತಲಿರುವ ತೋಟಗಳಲ್ಲಿ ಕಾಡಾನೆಗಳ ಗುಂಪು ಮತ್ತೊಮ್ಮೆ ಬೀಡು ಬಿಟ್ಟ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲ ಒಗ್ಗೂಡಿ ಆನೆಗಳನ್ನು ಓಡಿಸುವ ಸಂದರ್ಭ ಮಾತನಾಡಿದ ಅವರು, ರೈತ ನಾನಾ ನಿರೀಕ್ಷೆಗಳನ್ನು ಇಟ್ಟುಕೊಂಡು ಬೆಳೆ ಬೆಳೆಯುತ್ತಾನೆ. ಹವಾಮಾನ ವೈಪರೀತ್ಯ ಒಂದೆಡೆಯಾದರೆ ಮಿತಿ ಮೀರಿದ ಕಾಡಾನೆ ಹಾವಳಿ ಮತ್ತೊಂದೆಡೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಷ್ಟಪಟ್ಟು ಬೆಳೆದ ಬೆಳೆ ಕಣ್ಣ ಮುಂದೆ ಮಣ್ಣು ಪಾಲಾಗುತ್ತಿದೆ. ಆದ್ದರಿಂದ ಶಾಸಕರು, ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕು ಎಂದರು. ನಂತರ ಗ್ರಾಮಸ್ಥ ದಿನೇಶ್ ಮಾತನಾಡಿ, ಕಾಡಾನೆಗಳ ಸಮಸ್ಯೆಯಿಂದ ಬದುಕುವುದು ಕಷ್ಟವಾಗಿದೆ. ಬೆಳೆ ಕಟಾವು ಸಂದರ್ಭವಾದ್ದರಿಂದ ಬೆಳೆಯನ್ನು ಉಳಿಸಿಕೊಳ್ಳಲು ಬೆಳೆಗಾರರ ವಿವಿಧ ಕಸರತ್ತುಗಳನ್ನು ಮಾಡುತ್ತಿದ್ದಾನೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ರೈತರ ಕಷ್ಟಕ್ಕೆ ಸ್ಪಂದಿಸಿ ಬೆಳೆ ನಷ್ಟವಾಗದಂತೆ ಆನೆಗಳನ್ನು ಅರಣ್ಯಕ್ಕೆ ಓಡಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಈ ನಮ್ಮ ಹಿರಿಗರ್ಜೆ ಗ್ರಾಮದಲ್ಲಿ ತುಂಬ ವರ್ಷದಿಂದ ನಾವು ತುಂಬ ಕಂಪ್ಲೇಂಟು ಸತೆ ಮಾಡಿದ್ದೀವಿ ಫಾರೆಸ್ಟರ್ ಬಗ್ಗೆ. ಇದನ್ನು 3ನೇ ಬಾರಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಆಗಲಿ ಸಂಬಂಧಪಟ್ಟ ಸಚಿವರಾಗಿರಲಿ, ನಮ್ಮ ಬೇಲೂರು ತಾಲೂಕಿನ ಶಾಸಕರಾಗಿರಲಿ, ಇದಕ್ಕೆಲ್ಲ ಗಮನ ಕೊಟ್ಟು ಈ ಒಂದು ರೈತರ ಬಗ್ಗೆ ಗಮನ ಹರಿಸಬೇಕು. ಈ ರೈತರ ಒಂದು ನೋವನ್ನು ಇವರು ಪ್ರತಿಯೊಬ್ಬರು ಶಾಸಕರಾಗಿರಲಿ, ಸಚಿವರಾಗಿರಲಿ, ಎಲ್ಲರೂ ಸತೆ ಒಂದು ಅಧಿಕಾರಿಗಳಾಗಿರಲಿ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕೆಂದರೆ ರೈತರು ಈ ವರ್ಷ ನನ್ನ ಮಗಳ ಮದುವೆ ಮಾಡಬೇಕು ಅಂತೇಳಿ ಬೆಳೆ ಬೆಳೆದಿರ್ತಾರೆ, ಈ ವರ್ಷ ನನ್ನ ಮಗನ ಮದುವೆ ಮಾಡಬೇಕು ಅಂತೇಳಿ ಬೆಳೆ ಬೆಳೆದಿರ್ತಾರೆ. ಆ ಬೆಳೆ ಅವರಿಗೆ ಕೈ ಸಿಕ್ಕಿಲ್ಲ, ವರ್ಷದಲ್ಲಿ ಊಟ ಮಾಡ್ಬೇಕಂತ ಮಾಡಿರ್ತಾರೆ, ಬೆಳೆ ಬೆಳೆದಿಲ್ಲ. ಆ ಬೆಳೆಗೆ ಪರಿಣಾಮ ಏನಾಗುತ್ತೆ ಅಂದರೆ ವಿಷ ಕುಡಿಯೋ ಪರಿಸ್ಥಿತಿ ಇವತ್ತು ರೈತರಿಗೆ ಒದಗಿ ಬಂದಿದೆ. ಯಾಕೆಂದರೆ ಒಂದು ಮಳೆ ವಾತಾವರಣ, ಇನ್ನೊಂದು ಅಕಾಲಿಕ ಮಳೆ ಗ್ಯಾರಂಟಿಯಾಗಿ, ಇನ್ನೊಂದು ಆನೆಗಳ ಒಂದು ದಾವಳಿ. ಈ ರೀತಿ ರೈತ ಬದುಕ್ತಾ ಇದ್ದಾನೆ. ಯಾವ ರೀತಿ ರೈತ ಬದುಕಿ ಏನು ಬೆಳೆ ಬೆಳೆದು ಕೊಡಬೇಕು ಅನ್ನೋದೇ ರೈತನಿಗೆ ಕಂಗಾಲಾಗಿದ್ದಾನೆ. ದಯಮಾಡಿ ಇದಕ್ಕೆಲ್ಲ ಸಂಬಂಧಪಟ್ಟವರು, ಇದಕ್ಕೆ ಅರಣ್ಯಾಧಿಕಾರಿ ಆಗಿರ್ಬೋದು, ಮತ್ತು ಸಚಿವರಾಗಿರ್ಬೋದು, ಮತ್ತು MLA ಆಗಿರ್ಬೋದು, ಪ್ರತಿಯೊಬ್ಬರು ಇದಕ್ಕೆ ಗಮನ ಕೊಟ್ಟು ಗಮನ ಹರಿಸಿ ಇದ್ರ ಬಗ್ಗೆ ನಮಗೆ ದಯವಿಟ್ಟು ಇದರ ಬಗ್ಗೆ ಆನೆಗಳನ್ನ ಹಾವಳಿ ತಪ್ಪಿಸ್ಬೇಕು. ದಯವಿಟ್ಟು ಇದಕ್ಕೆ ನಿಮಗೆಲ್ಲರಿಗೂ ನಮಗೆ ರೈತರುಗಳಿಗೆ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ಇದು ವಂದನೆಗಳಿಗೆ ಹಿರಿಗರ್ಜೆ ಗ್ರಾಮ, ಹಿರಿಗರ್ಜೆ. ಈ ವೇಳೆ ಕಾರ್ತಿಕ್, ವೀರಭದ್ರ, ಮಂಜುನಾಥ್, KR ದಿನೇಶ್, ಚಂದ್ರಶೇಖರ್, ಸಂತೋಷ್, ಇರಿಗರ್ಜೆ ಹಾಗೂ ಕೊಪ್ಪಲು ಗ್ರಾಮಸ್ಥರು ಇದ್ದರು. ರಂಜಿತ್ ಕುಮಾರ್, KS TV 46 ಮಲೆನಾಡು ನ್ಯೂಸ್, ಅರಳಿ.